ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರಿತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಹತ್ರ ಒಂದು ಮಾರುತಿ ಸುಜುಕಿ ಓಮಿನಿ ಗಾಡಿ ಬಂದಿದೆ ವೀಕ್ಷಕರೇ, ಸೇಲ್ಗಿದೆ ಅಂತ. ಮಾಡಲು 2008 ಡಾಕ್ಯುಮೆಂಟ್ಸ್ ಎಲ್ಲ ಪ್ರೆಸ್ ಆಗಿರುತ್ತೆ, ಮತ್ತು LPG ಕೂಡ ಗಾಡಿಯಲ್ಲಿ ಹಾಕ್ಸಿದಾರಂತೆ. ನಿಮಗೆ ಈ ಗಾಡಿ ಪೂರ್ತಿ ಮಾಹಿತಿ ಬೇಕಂದರೆ ಪೂರ್ತಿಯಾಗಿ ವಿಡಿಯೋ ನೋಡಿ, ಸ್ವಲ್ಪ ಏನಾದರೂ ಸ್ಕಿಪ್ ಮಾಡಿ ನೋಡಿದ್ರೆ ಮಾಹಿತಿ ಮಿಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಗಾಡಿ ಎಲ್ಲ ಪೂರ್ತಿ ವಿಡಿಯೋ ನೋಡಿದ ಮೇಲೆ ಮಾಹಿತಿ ಸಿಕ್ಕಿದ ಮೇಲೆ ನಿಮಗೆ ಈ ಗಾಡಿ ಬೇಕನ್ನಿಸಿದರೆ ಗಾಡಿ ಓನರ್ ನಂಬರ್ ಕೂಡ ಟೈಟಲಲ್ಲಿ ಹಾಕಿರ್ತೀನಿ, ಅವ್ರಿಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ಗಾಡಿ ಡೀಟೇಲ್ಸು ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬಹುದು. ಹಾಗೆ ನಮ್ಮ ಗೋಲ್ಡನ್ ರಿತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೇನು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಡೀಟೇಲ್ಸ್ ಏನೇನು ಹೇಳಿದ್ದಾರೆ ಅಂತ ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಇನ್ನೂ ಹೆಚ್ಚಿನ ಮಾಹಿತಿ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್, ಓನರ್ ಏನೇನು ಹೇಳಿದ್ದಾರೆ ಅಂತ. ಹಲೋ. ಹಾಂ ಹೇಳ್ರಿ. ಹಾಂ ಸರ್, ಅದು ಒಮ್ಮಿನಿ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ನಮ್ಗೆ ಸೇಲ್ಗಿದೆ ಅಂತ. ಹಾಂ ಹೌದು ರೀ, ಕಳಿಸಿದ್ವಿ. ಮಾಡಲ್ ರೀ ಸರ್? 2008 ರೀ ಅದು. ಓನರು? 4ನೇ ಓನರ್. ಓಕೆ, ತೊಗೊಳೋರು 500 ಆಗ್ತಾರೆ. ಹಾಂ, ತೊಗೊಳೋರು 5ನೇ ಓನರ್ ಆಗ್ತಾರೆ. ಹಾಂ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಫ್ರೆಶ್ ಮಾಡ್ಸೇನಿ ರೀ, ಈಗ FC ಇನ್ಸೂರೆನ್ಸ್ ಎಲ್ಲ ಎಮಿಷನ್ ಟೆಸ್ಟ್. ಪ್ರೈಸ್ ಮಾಡಿಸಿರಿ? ಹಾಂ, ಈಗ ಮಾಡ್ಕೊಂಬಂದಿನಿ ಫ್ರೆಶ್. ಓಕೆ ಸರ್, ಗಾಡಿ ಇಂಜನ್ ಕಂಡೀಷನ್ ಬಾಡಿ ಕಂಡೀಷನ್ ಯಾವ ಥರ ಇದೆ ಸರ್? ಗಾಡಿ ಕಂಡೀಷನ್ ಐತೆ ಸರ್, ಫುಲ್ ಕಂಡೀಷನ್ ಐತಿ, ಯಾವುದೇ ಥರದ ಕೆಲಸ ಗಿಲ್ಸ ಏನಿಲ್ಲ. ಎಲ್ಲ ಕ್ಲಿಯರಾಗಿ ಮಾಡ್ಕೊಂಡಿರಿ? ಹಾಂ, ಎಲ್ಲ ಕ್ಲಿಯರ್ ಐತೆ ಸರ್ ಪೂರ. ಓಕೆ ಸರ್, MPF ಇಂಜನ ಕಾರ್ಬೋರೇಟರ್ ಇಂಜನ? MPF ಇಂಜನ್ ರೀ, 8 ಸೀಟ್ರ್, ಗ್ಯಾಸ್ ಅಪ್ರೂವಲ್. 7+1 8 ಸೀಟ್ರ್ ವೆಹಿಕಲ್ ಐತ್ರಿ? ಹಾಂ ಹೌದು ರೀ, LPG ಅಪ್ರೂವಲ್ ಐತೆ ರೀ. ಅಪರಲ್ಲ ಐತ್ರಿ? ಹ್ಞೂ. ಓಕೆ ಸರ್, ರನ್ನಿಂಗ್ ಎಷ್ಟಾಗೈತೆ ಅಂದ್ರಿ ಕಿಲೋಮೀಟ್ರ್? ರನ್ನಿಂಗ್ ನೋಡಿ ಸರ್, ನಾನು ಆಗೈತೆ ರೀ 1 ಲಕ್ಷ ಆಗೈತೆ ನೋಡಿರಿ, ಹತ್ತಿರ ಒಂದು 95,000 ಹಿಂಗೆ ಆಗೈತೆ ರೀ. ಓಕೆ, 1 ಲಕ್ಷ ಒಳಗಡೆ ಒಟ್ಟು ಆಸುಪಾಸು 1 ಲಕ್ಷ ತನಕ ಆಗೈತೆ ರೀ? ಹಾಂ, 1 ಲಕ್ಷ ತನಕ ಆಗೈತೆ ರೀ. ಓಕೆ ರೀ, ಟೈರ್ ಕಂಡೀಷನ್ ಯಾವ ಥರ ಐತ್ರಿ? ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ನಿ ಐತೆ ಟೈರ್? 4 ಟೈರು ಒಂದು 85-90% ಅದಾವೆ ರೀ, 4 ಚೆನ್ನಾಗಿ ಅದಾವೆ ರೀ. 90% ತನಕ ಐತೆ ರೀ? ಸ್ಟೆಪ್ನಿ ಐತೆ ರೀ? ಹಾಂ, ಸ್ಟೆಪ್ನಿ ಐತೆ. ಓಕೆ ಸರ್, ಮತ್ತೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರಿ ಗಾಡಿಗೆ? ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನಿಲ್ಲ ರೀ, ಅದು ಸಿಸ್ಟಮ್ ಹಾಕ್ಸ್ಕೊಂಬಂದವ್ ರೀ ಹೊಸದು. ಮ್ಯೂಸಿಕ್ ಸಿಸ್ಟಮ್ ರೀ? ಹಾಂ, ಮ್ಯೂಸಿಕ್ ಸಿಸ್ಟಮ್, ಸ್ಪೀಕರ್ ಒಂದು 4 ಸ್ಪೀಕರ್ ಹೊಸ ಟೇಪು ಹಾಕ್ತೀವಿ ರೀ. ಹಾಕ್ಸಿರಿ ಅದು? ಹ್ಞೂ ರೀ. ಓಕೆ ರೀ, ಸೀಟ್ ಕವರ್ ಎಲ್ಲ ಕರೆಕ್ಟ್ ಆಗೈತಲ್ಲ ರೀ? ಹಾಂ, ಎಲ್ಲ ಹೊಸವು ಅದಾವಲ್ಲ ರೀ, ಸೀಟ್ ಕವರ್ ಇವರೆಲ್ಲ ಹೊಸದು. ಮ್ಯಾಗ ಕ್ಯಾರಿಯರು ಬಂಪರ್? ಅವು ಕ್ಯಾರಿಯರ್ ಬಂಪರ್ ಏನಿಲ್ಲ ರೀ ಅದಕ್ಕೆ. ಏನಿಲ್ಲ ರೀ? ಏನಿಲ್ಲ ರೀ. ಓಕೆ ರೀ ಸರ್, ರೇಟ್ ಏನು ಹೇಳಕತ್ತೀರಿ ಇದಕ್ಕೆ? ರೇಟ್ ಸರ 1,10,000 ಫೈನಲ್ ಹೇಳಾಕತ್ತೀನಿ ನೋಡಿರಿ. 2008 ಮಾಡಲ್ಲು, ಆಲ್ರೆಡಿ ಓನರ್ ಎಷ್ಟಾಗಿದಾರೆ ಅಂದ್ರಿ? 4 ಆಗ್ಯಾವ ರೀ. ಹಾಂ ರೀ, 1,00,000 4 ಬರೋಬ್ಬರಿ ರೀ ಸರ್. 1,10,000 ಹೇಳಕತ್ತೀರಿ? 1,10,000 ಹೇಳಾಕತ್ತೀವಿ. ಡಾಕ್ಯುಮೆಂಟ್ಸ್? ಸ್ವಲ್ಪ ಹೆಚ್ಚು ಕಡಿಮೆ ಆಕೈತೆ ರೀ, ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಅದಾವೆ ರೀ. ಹಾಂ, ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಏನು ಮಾಡ್ತೀರಿ ಸರ್? ಯಾಕಂದ್ರೆ 2008 ಮಾಡಲ್ ಐತಿ, ಸ್ವಲ್ಪ ನೋಡ್ಕೊಷ್ಟಟ್ಟು ಗಾಡಿ ಸೇಲ್ ಆಗ್ಬೋದು ಸರ್. ಇಲ್ಲ ಸರ್, ಅದು ಗಾಡಿ ಕೆಲಸನಾಗ ಮಾಡ್ಸೇವೆ ಸರ್. ಆಮೇಲೆ ಟ್ಯಾಂಕ್ ಅಪ್ರೂವಲ್ 8 ಸೀಟ್ರ್ ಐತೆ ರೀ, ಗಾಡಿನೂ ಫುಲ್ ಕಂಡೀಷನ್ ಐತೆ ರೀ. ಯಾರೋ ಥರದಿಂದ ಬಂದು ನೋಡಿದ್ರು ಇಂಜಿನ್ನಿಂದ ಹಿಡಿದು ಎಲ್ಲ ಕಂಡೀಷನ್ ಐತಿ. ಹಾಂ ರೀ, ಏನು ತೊಗೊಂಡ್ರೆ ಕೆಲಸ ಇಲ್ಲ ರೀ? ಏನಿಲ್ಲ ರೀ. ಒಂದು 5,000 ರೂಪಾಯಿ ಹೆಚ್ಚು ಕಡಿಮೆ ಕೊಡ್ತೀನಿ ನೋಡಿರಿ. ಅಂದರೆ 1,500 ಕೊಡ್ತೀನಿ? ಹಾಂ, 1,05,000 ಕೊಡ್ತೀನಿ. ಓಕೆ ರೀ, ರೌಂಡ್ ಫಿಗರ್ 1 ಲಕ್ಷಕ್ಕೆ ಆಗುತ್ತಾ? ನೋಡೋದ್ರಿ ಸರ್, ಕೆಲಸ ಭಾಳ ಮಾಡ್ಸೀವಿ ರೀ, ಹಾಂ ರೀ. ಗಾಡಿ ಕಂಡೀಷನ್ ಐತಿ, ನೋಡಿ ಕೊಡೋಣ ಅಂತ. ನೋಡಿ ಕೊಡ್ಬೇಕಾಗತ್ತೆ ಸರ್, ಯಾಕಂದ್ರೆ ಹೇಳಿದ ರೇಟೇ ಕೂತ್ರೆ ಸೇಲ್ ಆಗೋದು ಕಷ್ಟ ಆಗ್ತದೆ ರೀ. ಹೌದು ರೀ. ಸ್ವಲ್ಪ ಬಂದ್ರೆ ಸ್ವಲ್ಪ ಆಸುಪಾಸು ಇಲ್ಲ ರೀ, ಗಾಡಿ ನೋಡಿದವ್ರು ಹೇಳ್ತಾರೆ ರೀ ಗಾಡಿ ಕಂಡೀಷನ್ ಐತಿ ಅಂತೇಳಿ. ಯಾರೋ ಬಂದು ಹೊಡೆದು ನೋಡಿದ್ರು, ಮೆಕ್ಯಾನಿಕ್ ಕರ್ಕೊಂಡು ಬಂದು ಚೆಕ್ ಮಾಡಿದ್ರು ಹಂಗೆ ಇರ್ಬೇಕು, ಕಂಡೀಷನ್ ಐತಿ ಗಾಡಿ. ಹಾಂ ಸರ್, ಆ ಥರ ಅವ್ರಿಗೆ ಇಷ್ಟ ಆಗಿದ್ರೆ ತೊಗೊಳಕ್ಕೆ ರೀ. ಇಷ್ಟ ಆಗ್ತದೆ ತೋರಿ, ಗಾಡಿ ನೋಡಿದ್ರೆಲ್ಲ ಚೆನ್ನಾಗೈತೆ ರೀ ಗಾಡಿ ಎಲ್ಲ. ಚೆನ್ನಾಗಿದೆ ಇಡ್ಬೇಕು ರೀ ಸರ್, ಯಾಕಂದ್ರೆ ತೊಗೊಳೋರು ಒಂದು ಇದು ಆಗ್ತೈತಿ. ರೇಟ್ ರೇಟ್ ಕೊಟ್ಟಿದ್ದಕ್ಕೂ ಆ ಥರ ಗಾಡಿ ಇದ್ರೂ ಅವ್ರಿಗೂ ಖುಷಿ ರೀ. ಇಲ್ಲ ರೀ, ಗಾಡಿ ಯಾರು ಬಂದು ನೋಡಿದ್ರು ಕಂಡೀಷನ್ ಐತಿ. ಓಕೆ ಸರ್, ತಮ್ಮ ಲೊಕೇಶನ್ ರೀ ಇದು ಗಾಡಿ ಇರೋದು? ಇಲ್ಲಿ ಹಾವೇರಿ ಹತ್ರ ಸವಣೂರು. ಇದೆ ನಿಮ್ಮದು ಕಾಂಟ್ಯಾಕ್ಟ್ ನಂಬರಾ? ಹಾಂ, ಕಾಂಟ್ಯಾಕ್ಟ್ ನಂಬರ್ ಇದೆ ರೀ. ಓಕೆ ರೀ, ಅಪ್ಡೇಟ್ ಮಾಡಿರ್ತೀನಿ ರೀ, ನೋಡಿರಿ ಬಂದರೆ ಸ್ವಲ್ಪ ನೋಡಿಕೊಡಿ. ಥ್ಯಾಂಕ್ ಯು. ಆಯ್ತು, ಮಾಡಿ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲ ಗಾಡಿ ಮಾಹಿತಿ ಪಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಮದು ಇದೇ ಥರ ಗಾಡಿ ಸೇಲ್ ಮಾಡ್ಬೇಕನ್ನಂಗಿತ್ತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ನಂಬರ್ ಹಾಕಿರ್ತೀನಿ ಇಲ್ಲಿ. ಈ ನಂಬರ್ಗೆ ಏನೂ ಇಲ್ಲ, ನಿಮ್ಮದು ಗಾಡಿ ಯಾವುದೇ ಸೇಲಿಗಿರುತ್ತಲ್ಲ ಆ ಗಾಡಿದು ಒಂದು 7ರಿಂದ 8 ಫೋಟೋ ಹಾಕಿದ್ರೆ ಸಾಕು, ನಾವೇ ನಿಮಗೆ ಕಾಲ್ ಮಾಡ್ತೇವೆ. ಈ ನಂಬರ್ ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ, ನಾವೇ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ನಿಮಗೆ ಗಾಡಿ ಡೀಟೇಲ್ಸ್ ಕೇಳಿ ಅಪ್ಡೇಟ್ ಮಾಡ್ತೀವಿ ಯೂಟ್ಯೂಬಲ್ಲಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಅವ್ರದ್ದು ಕೂಡ ಗಾಡಿ ಸೇಲಿಗಿತ್ತಂದರೆ ಗೋಲ್ಡನ್ ರಿತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅಂತ ಅವರಿಗೂ ಕೂಡ ಶೇರ್ ಮಾಡ್ಬೋದು. ವಾಟ್ಸಪ್ ನಂಬರ್ ಕೂಡ ಕೊಡಬಹುದು. ಮತ್ತು
ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ಕನ್ಫ್ಯೂಸ್ ಆಗಬೇಡಿ ವೀಕ್ಷಕರೇ, ಇದು ಇನ್ನೊಂದು ಸರ್ತಿ ಹೇಳ್ತೀನಿ, ನಮ್ಮ ನಂಬರ್ ಆಗಿರುತ್ತೆ, ಗಾಡಿ ಓನರ್ ನಂಬರ್ ಯಾವುದೇ ಒಂದು ಕಾರಣಕ್ಕೂ ಆಗಿರಲ್ಲ. ಇದು ಯಾಕೆ ಹಾಕಿರ್ತೀನಿ ಅಂದರೆ ನಿಮ್ಮ ಗಾಡಿ ಸೇಲ್ ಮಾಡೋಕ್ಕೋಸ್ಕರ, ನಮ್ಮ ನಂಬರ್ ಸಿಗಬೇಕೋಸ್ಕರ, ಅದಕ್ಕೋಸ್ಕರ ಹಾಕಿರ್ತೀನಿ. ಈ ನಂಬರ್ಗೆ ಫೋಟೋಗಳು ಹಾಕಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ವೀಡಿಯೋ ಬರುತ್ತೆ, ನೋಡ್ತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.